ಹಾಯ್ ಎಲ್ರಿಗೂ ನಮಸ್ತೆ. ಸೊ ಎಲ್ಲರೂ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಇದರಲ್ಲಿ ನನ್ನ ಹಸ್ಬೆಂಡ್ ರಜತ್ ಬುಜ್ಜಿ ಆಡ್ತಾ ಇದ್ದಾರೆ. ಸೊ ಫಿನಾಲೆ ಕೂಡ ರೀಚ್ ಆಗಿದ್ದಾರೆ. 50 ದಿವಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆ ರೀಚ್ ಆಗೋದು ಅಂದ್ರೆ ಸುಮ್ಮನೆ ವಿಷಯ ಅಲ್ಲ. ಸೊ ಇಟ್ಸ್ ಅನ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಹಾಗೂ ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬಾ ಲಾಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರಿಲೇಶನ್ಶಿಪ್ಸ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಎಲ್ಲರ ಜೊತೆನೂ ಜೋವಿಯಲ್ ಆಗಿ ಇದ್ದಾರೆ. ಹಾಗೂ ಟಾಸ್ಕ್ ಅಂತ ಬಂದಾಗ ಅವ್ರು 100% ಕೊಟ್ಟಿದ್ದಾರೆ. ಹಾಗೂ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಉತ್ತಮ ಅನ್ನೋದನ್ನು ಕೂಡ ಪಡೆದಿದ್ದಾರೆ. ಸೊ ತುಂಬಾ ಕಮ್ಮಿ ದಿವಸದಲ್ಲಿ ಇಷ್ಟೆಲ್ಲ ಒಂದು ಹೆಸರು ಮಾಡೋದು ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ, ನಿಮ್ಗೆ ಗೊತ್ತು. ಆಮೇಲೆ ತುಂಬಾ ಕೋಪ ಮಾಡ್ಕೊಂತಾರೆ ಅಂತ ಹೇಳ್ತಾರೆ. ಬಟ್ ಅವರು ಸುಮ್ಮನೆ ಅನವಶ್ಯಕತವಾಗಿ ಕೋಪ ಮಾಡ್ಕೊಳ್ಳುವಂಥ ಸಿಚುವೇಶನ್ಸ್ ಎಲ್ಲೂ ನೀವು ನೋಡಿಲ್ಲ. ಅವ್ರನ್ನ ಯಾರು ತುಂಬಾ ಒಫೆಂಡ್ ಮಾಡಿದಾಗ ಅಥವಾ ತುಂಬಾ ಇರಿಟೇಟ್ ಮಾಡಿದಾಗ ಅವರು ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಆಗಲಿ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಸೊ ಅದನ್ನ ಮಾಡಕ್ ಹೋದಾಗ ಅವ್ರ ಭಾಷೆ ಅಥವಾ ಅವರು ವಾಯ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದೇ ಹೊರತು ಅದ್ ಬಿಟ್ರೆ ಅದನ್ನು ಅವ್ರ ಕರ್ತವ್ಯ ಅನ್ಸುತ್ತೆ. ಅವ್ರು ಅದನ್ನ ಜಸ್ಟಿಫಿಕೇಶನ್ ಕೊಡ್ಲೇಬೇಕು ಆ ಸಿಚುವೇಶನ್ ಅಲ್ಲಿ. ಇಲ್ಲಾಂದ್ರೆ ಅವ್ರು ಹೇಳಿದ್ನೆಲ್ಲ ಒಪ್ಕೊಂಡಂಗಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರು ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ಸುಮ್ಮನೆ ಯಾರ ಹತ್ರನೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿಲ್ಲ ಅಥವಾ ಸುಮ್ಮನೆ ಯಾರ ಹತ್ರನೂ ಅಫೆಂಡ್ ಆಗಿ ಮಾತಾಡಿಲ್ಲ ಅಥವಾ ಯಾರನ್ನೂ ಕೆಳಗಾಕಿ ಮಾತಾಡಿಲ್ಲ. ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈ ಸೀಸನ್ ಅಲ್ಲಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸೊ ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ವಿನ್ ಆಗಿರೋ ಹಾಯ್ ಎಲ್ರಿಗೂ ನಮಸ್ತೆ. ಸೊ ಎಲ್ಲರೂ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಇದರಲ್ಲಿ ನನ್ನ ಹಸ್ಬೆಂಡ್ ರಜತ್ ಬುಜ್ಜಿ ಆಡ್ತಾ ಇದ್ದಾರೆ. ಸೊ ಫಿನಾಲೆ ಕೂಡ ರೀಚ್ ಆಗಿದ್ದಾರೆ. 50 ದಿವಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆ ರೀಚ್ ಆಗೋದು ಅಂದ್ರೆ ಸುಮ್ಮನೆ ವಿಷಯ ಅಲ್ಲ. ಸೊ ಇಟ್ಸ್ ಅನ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಹಾಗೂ ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬಾ ಲಾಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರಿಲೇಶನ್ಶಿಪ್ಸ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಎಲ್ಲರ ಜೊತೆನೂ ಜೋವಿಯಲ್ ಆಗಿ ಇದ್ದಾರೆ. ಹಾಗೂ ಟಾಸ್ಕ್ ಅಂತ ಬಂದಾಗ ಅವ್ರು 100% ಕೊಟ್ಟಿದ್ದಾರೆ. ಹಾಗೂ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಉತ್ತಮ ಅನ್ನೋದನ್ನು ಕೂಡ ಪಡೆದಿದ್ದಾರೆ. ಸೊ ತುಂಬಾ ಕಮ್ಮಿ ದಿವಸದಲ್ಲಿ ಇಷ್ಟೆಲ್ಲ ಒಂದು ಹೆಸರು ಮಾಡೋದು ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ, ನಿಮ್ಗೆ ಗೊತ್ತು. ಆಮೇಲೆ ತುಂಬಾ ಕೋಪ ಮಾಡ್ಕೊಂತಾರೆ ಅಂತ ಹೇಳ್ತಾರೆ. ಬಟ್ ಅವರು ಸುಮ್ಮನೆ ಅನವಶ್ಯಕತವಾಗಿ ಕೋಪ ಮಾಡ್ಕೊಳ್ಳುವಂಥ ಸಿಚುವೇಶನ್ಸ್ ಎಲ್ಲೂ ನೀವು ನೋಡಿಲ್ಲ. ಅವ್ರನ್ನ ಯಾರು ತುಂಬಾ ಒಫೆಂಡ್ ಮಾಡಿದಾಗ ಅಥವಾ ತುಂಬಾ ಇರಿಟೇಟ್ ಮಾಡಿದಾಗ ಅವರು ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಆಗಲಿ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಸೊ ಅದನ್ನ ಮಾಡಕ್ ಹೋದಾಗ ಅವ್ರ ಭಾಷೆ ಅಥವಾ ಅವ್ರ ವಾಯ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದೇ ಹೊರತು ಅದ್ ಬಿಟ್ರೆ ಅದನ್ನು ಅವ್ರ ಕರ್ತವ್ಯ ಅನ್ಸುತ್ತೆ. ಅವ್ರು ಅದನ್ನ ಜಸ್ಟಿಫಿಕೇಶನ್ ಕೊಡ್ಲೇಬೇಕು ಆ ಸಿಚುವೇಶನ್ ಅಲ್ಲಿ. ಇಲ್ಲಾಂದ್ರೆ ಅವ್ರು ಹೇಳಿದ್ನೆಲ್ಲ ಒಪ್ಕೊಂಡಂಗಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರು ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ಸುಮ್ಮನೆ ಯಾರ ಹತ್ರನೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿಲ್ಲ ಅಥವಾ ಸುಮ್ಮನೆ ಯಾರ ಹತ್ರನೂ ಅಫೆಂಡ್ ಆಗಿ ಮಾತಾಡಿಲ್ಲ ಅಥವಾ ಯಾರನ್ನೂ ಕೆಳಗಾಕಿ ಮಾತಾಡಿಲ್ಲ. ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈ ಸೀಸನ್ ಅಲ್ಲಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸೊ ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ವಿನ್ ಆಗಿರೋ